ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲಪ್ಪ. ಬಾ ಸುಮ್ಮನೆ ನನ್ನ ಮಕ್ಳು ತಕ್ಕ ನಾವು ಹೋಗೋಣ. ಏನು ಮಾಡೋಣಪ್ಪ. ನಾವು ಹಿಂಗಾಗುತ್ತೆ ಎಂಬುದು ಏನು ಗೊತ್ತಿದ್ದು ನಮಗೆ ಗೊತ್ತಿ ಸರಿಯಾಗಿ ಮುದ್ದೆ ಇಕ್ಕೋದಿಲ್ಲ ಏನಿಲ್ಲ. ಯಾವಾಗಲೂ ಉಂಡು ನಾಳೆ ತಿರುಗ್ದ ಉಣ್ತೀವಿ. ಬೆಳಗ್ಗೆ ನೋಡಿದರೆ 11-12 ಗಂಟೆ ಆಗುತ್ತೆ ತಿಂಡಿ ತಿಂಬತ್ತಿ. ಮಧ್ಯಾಹ್ನ ಊಟ 9-4 ಗಂಟೆ. ಇನ್ನು ಟೈಮ್ ಸರಿಯಾಗಿ ಉಣ್ಲಿಲ್ಲ ಅಂದರೆ ಬೋಲ್ ಸಮಸ್ಯೆ ಆಗುತ್ತೆ ಕಣಪ್ಪ. ಬಾ ಹೋಗೋಣ ಸುಮ್ಮನೆ. ನಾವು ಅವ್ರ ತಾಗೆ ಇರೋಕ್ಕಾಗುತ್ತೆ. ಇವಾಗ ಹೋದ್ರೆ ಅವ್ರು ಏನಂತಾರೆ ಹೇಳು? ಏನು ಬೇಡ ಸುಮ್ಮನಿರು. ಓಟಿಗೆ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀವಿ? ಸೆನಕ್ಕಿರೋದು ನೋಡು ಸುಮ್ಮನೆ. ಏನೋ ಆಗೋದು ಆಗೈತತ್ತ. ನಾನೆಲ್ಲ ಹೇಳ್ತೀನಿ ಕವಿತಮ್ಮ ಗೊತ್ತು ಬಟ್ಟೆ ಮಾಡಮ್ಮ, ನಿನ್ನ ಚಿಕ್ಕಮ್ಮ ಗೊತ್ತು ಬಟ್ಟೆ ಉಂಡು ರೂಢಿ ಐತೆ ಅಂತ ಹೇಳಿ. 9-10 ಗಂಟೆ ಹೊಡೆದು ಉಂಡ್ರೆ ಚಂದ ಯಾರೇ ಆಗಲಿ. ನಾನು ಹೇಳ್ತೀನಿ ಬಿಡು. ಒತ್ತು ಬಟ್ಟೆ ಮಾಡಮ್ಮ, ನೀನು ಅಡುಗೆ ಏನೋ ಬೇರೆದು ಕೆಲಸ ಇದ್ರೆ ನೀನು ಆಮೇಲೆ ಮಾಡ್ಕೊಂಬಂತೆ ಒತ್ತು ಬಟ್ಟೆ ಅಡುಗೆ ಮಾಡು ಅಂತ ನಾನೆಲ್ಲ ಹೇಳ್ತೀನಿ. ಸುಮ್ಕೆ ನೀನೇನು ತಲೆ ಕೆಡ್ಸ್ಕೊಂಬಕ್ಕೋಗ್ಬೇಡ. ನಾನೆಲ್ಲ ಹೇಳೋ ಜವಾಬ್ದಾರಿ ನಂದು. ನನಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತೈತಿ, ಹೇಳ್ತೀನಿ ನಾನು. ನೀನೇನು ತಲೆ ಕೆಡ್ಸ್ಕೊಬಿಡು ಸುಮ್ಕಿರೆ. ಓಟತ್ತೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಇವಾಗ ಹೋದ್ರೆ ಅವ್ರು ಹೆಂಗೆ ಆಡ್ತಾರೆ ಗೊತ್ತಿ? ಅವ್ರು ಮುಂದೆ ಬಂದರು ಮಾತಾಡ್ಸಲ್ಲ ಎಂತದ್ರಾಗ. ಇವಾಗ ನಾವು ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ಅಯ್ಯೋ ನೋಡು ಮಗಳಿಗೆ ಹೊಲ ಮನೆ ಎಲ್ಲ ಕೊಡಿಸಿ ಇವಾಗ ಮತ್ತೆ ನಮ್ಮ ಮನೆ ಬಾಗ್ಲಿಗೆ ಬಂದರು ಅಂತೇಳಿ ಬಯಸ್ಕೋಬೇಕಾಗುತ್ತೆ. ಸುಮ್ಕಿನು ನೀವು ಓಟ ಅವ್ರು ಮಾತಾಡ್ಸಲ್ಲ ಏನಿಲ್ಲ. ಇಲ್ಲ ಕಣಪ್ಪ, ನನ್ನ ಕೈಲಿ ಇರೋಕ್ಕಾಗಲ್ಲ. ನೀನು ನಾನು ನನ್ನ ಕೈಲಿ ಇರೋಕ್ಕಾಗಲ್ಲ. ನಾನು ಏನಂತ ಅನ್ಕೊಂಡಿದ್ದೆ ಸವಸಲ್ಲಪ್ಪ. ಏನು ಹಂಗೆ ಸಿಡಿ ಅಂತಾಳೆ. ನಮ್ಮ ಕೈಲಿ ಬದುಕು ಮಾಡೋಕ್ಕಾಗಲಿಲ್ಲ ಅಂದ್ರೆ ಬದುಕು ಮಾಡಲ್ಲ, ಬಾಳ್ ಮಾಡಲ್ಲ, ಬರೇ ಉಣ್ಣು ಕುಕ್ಕಂತಾರೆ ಅಂತಾಳೆ. ನಮ್ಮ ಕೈಲಿ ಆಗಲ್ಲಪ್ಪ ಬದುಕು ಮಾಡೋಕ್ಕೆ. ನಾನು ಇದ್ದಿದ್ದಂಗೆ ಹೇಳ್ತೀನಿ, ಬದುಕು ಮಾಡೋಕ್ಕಾಗಲ್ಲ ಅಂಬದಕ್ಕೆ ತಾನೇ ನಾನು ಹೇಳೋದು. ಅಮ್ಮಣೆ ಕವಿತಮ್ಮ ಬಾ ಇಲ್ಲಿ ಬಾ. ನಾನೆಲ್ಲ ಹೇಳ್ತೀನಿ ಸುಮ್ಕಿರು. ಒತ್ತು ಬಟ್ಟೆ ಅಡುಗೆ ಮಾಡು. ನಿಮ್ಮ ಚಿಕ್ಕಮ್ಮನ ಕೈಲಿ ಯಾತು ಆಗಲ್ಲ, ನೀನು ಯಾತು ಮಾಡೋಕೆ ಇಕ್ಬೇಡ ಅಂತ ನಾನೆಲ್ಲ ಹೇಳ್ತೀನಿ ಸುಮ್ಕಿರು. ಏನಪ್ಪ ಏನು ಹೇಳು, ನಮಗೆ ಕೆಲಸ ಐತೆ. ನಾನು ಒಬ್ರನ್ನ ಕೆಲಸದಳು ನಾನು ಇಕ್ಕಿರತ್ತಮ್ಮ. ಸುಮ್ಮನೆ ಬದುಕು ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಕಸ ಮುಸ್ರೆ ಇಂಥ ಬಟ್ಟೆ ಒಗ್ಯಕ್ಕೆಲ್ಲನ ಯಾರು ನಾನು ಇಕ್ಕಿರಾತು. ಅಯ್ಯೋ ದುಡ್ಡು ಬೇಡವೆ, ಎಲ್ಲದಕ್ಕೂ ದುಡ್ಡು ಬೇಕು. ಇವಾಗ ನೋಡಿದ್ರೆ ಬೋರ್ನ ನೀರಿಲ್ಲ. ಹೆಂಗ ಒಂದು ಅದ ನೀರು ಬರೋದಕ್ಕೆ, ಮಳೆ ಬರೋದಕ್ಕೆ ನೀರು ಹೆಂಗ ಆದು ಹೆಂಗ ಅಡಿಕೆ ಗಿಡ ಗೇಟಮ್ಮ ಆಗ್ತವೆ. ಅಲ್ಲ ನೋಡು ನಿನ್ನ ಮಗ ನಮ್ಮನ್ನು ಕೆಡಿಸ್ಬೇಕು ಅಂತ ಕೆಡ್ಸಿರೆ ದೇವ್ರಮ್ಮನ ಒಳ್ಳೇದು ಮಾಡ್ತಾನೆ. ಹೆಂಗ ಒಂದು ಅದ ಮಳೆ ಬಂತತ್ ನಮಗೆ ಹೆಂಗ ನಾವು ಅಲ್ಲಿಂದ ಏನಾದರೂ ಏರೋಟ್ ಮಾಡೋಣ ಅಂತ ನಾನು ಎಷ್ಟೆಲ್ಲ ಇದು ಮಾಡ್ತಾ ಇದ್ದೀನಿ. ಆ ಅಡಿಕೆ ಗಿಡ ಉಳಿಸ್ಕೊಂಬನ ಅಂತ ನೋಡಿ ನಿನ್ನ ಮಗ ಎಷ್ಟು ಇದು ಮಾಡ್ತಾನೆ. ಟ್ಯಾಂಕರ್ ನೀರೆಲ್ಲ ಹೊಡ್ಸಿದ್ದೀನಿ ಗೊತ್ತೇ ನಾನು. ಟ್ಯಾಂಕರ್ನಾಗ ಹಾಸೋ ನೀರು ಹೊಡ್ಸಿದ್ರು ಬಿಡು. ನನ್ನ ತಂಗಿ ಇಕ್ಕೆಂಬ್ಲಿ ಒಂದು ಮನ್ಸಿಲ್ವಲ್ಲ ನಿನ್ನ ಮಗನಿಗೆ. ಅದನ್ನ ಮಾತ್ರ ಹೇಳಲ್ಲ ನೀವು. ಅದನ್ನ ಹೋಗಿ ಬೈಬೇಕಪ್ಪ ನೀವಿಬ್ರು. ಅದೇ ಹಂಗಮ್ಮ ಬೈಯಕ್ಕಾಗುತ್ತೆ? ಇಲ್ಲಿ ಬಂದ್ಮೇಲೆ ನೋಡು ಮಗಳಿಗೆ ಹೊಲ ಮನೆ ಕೊಟ್ಟವ್ರಿ ಅಂತ ಹೇಳಿ ಬೈತಾರೆ. ಅದ್ಯಾಕೆ ಬೈತಾರೆ? ಏನು ನೀವು ಹೇಳ್ದಂಗೆ ಅವ್ರು ಕೇಳ್ಬೇಕಾ, ಅವ್ರು ಹೇಳ್ದಂಗೆ ನೀವು ಕೇಳ್ಬೇಕಪ್ಪ. ನಿಮ್ದೊಂದಪ್ಪ ಸ್ವಾಮಿ. ಈಗ ನಮಗೆ ಬೋಲ್ ತಲೆ ಕೆಟ್ಟೋಗುತ್ತೆ ಚಿಕ್ಕಮ್ಮಂತಾಗ್ಯಪ್ಪ ನೀನು ಏನಾನ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ ಇದ್ದಿದ್ದಂಗೆನೇ ಒಂದು 6 ತಿಂಗಳು ದೊಡ್ಡ ಅಂತಕ್ಕೆ ಹೋಗ್ರಿ, ಒಂದು 6 ತಿಂಗಳು ಸಣ್ಣ ಅಂತಾಗಿರಿ, ಇನ್ನೊಂದು 6 ತಿಂಗಳು ನಾನು ನೋಡ್ಕೊಂತೀನಿ. ಎಲ್ಲರ ತಗೋ 6 ತಿಂಗಳು ಇರ್ರಿ. ಏನು ನಮಗೆ ಈಗ ನನಗೆ ನಾವು ಭಾಗ ಕೊಟ್ಟಿರಲಿಲ್ಲ, ಜಂಟಿ ಇತ್ತು. ಅವರೆಲ್ಲ ಬೆಳ್ಕೊಂಡು ಉಂತಿದ್ರೆ ಅವ್ರು ನೋಡ್ಕೊಂಡ್ರು. ಇವಾಗ ಎಲ್ಲರಿಗೂ ಭಾಗ ಕೊಟ್ಟರು. ಇವಾಗ 6 ತಿಂಗಳು ನಮ್ಮ ಮನೆಯಾಗ ಇದ್ರೆ ಇನ್ನೊಂದು 6 ತಿಂಗಳು ಇವಾಗ ದೇವ್ ಮನೆಗೆ ಹೋಗ್ರಿ, ಆಮೇಲೆ ವೇದ ಮನೆಗೆ ಇರ್ರಿ, ಆಮೇಲೆ ನಮ್ಮ ಮನೆಗೆ ಇರ್ರಿ. ಅಷ್ಟೇ 6 ತಿಂಗಳು ಅಲ್ಲ 6 ತಿಂಗಳು ಇಲ್ಲ 6 ತಿಂಗಳು ಇರ್ರಿ. ಯಾಕ ಕವಿತಮ್ಮ ನೋಡಮ್ ನೀನು ಹೊಲ ಮನೆ ತಾಮಲ್ತಕ ಯಪ್ಪ ಹೊಲ ಮನೆ ಕೊಡ್ಸು, ನಾನೆಲ್ಲ ನಾನು ನೋಡ್ಕೊಂತೀನಿ. ನಿನ್ನ ಸಾಯತಕ ನಿಮ್ಮ ಸಾಯತಕ ನಾವೇ ನೋಡ್ಕೊಂತೀನಿ ಅಂತ ಹೇಳಿ ಇವಾಗ ಹೆಂಗೆ ಮಾತಾಡ್ತಾ ಇದ್ದೀರಾ? ಅಲ್ಲ ನೋಡಿ ನೀವು ಮಾತಾಡೋಂಥ ಮಾತುಗಳೇ ಇವು. ಅಲ್ಲ ನೋಡಿ ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ ಅಂತ. ನೀವು ಮಾತಾಡಿರ ಹೆಂಗೆ ಹೇಳು? ಮತ್ತೆ ನಿಮ್ಮನ್ನ ನಮ್ಮ ಕೈಲೇ ಸುಧಾರ್ಸೋಕ್ಕಾಗಲ್ಲ. ನಿಮ್ಗೆ ಒಟ್ಟು ಹೊತ್ತು ಬಟ್ಟೆ ಅಡುಗೆ ಆಗಬೇಕು. 7:30 8 ಗಂಟೆಗೆ ಯಾರು ಉಣ್ತಾನೆ? ನಾವೆಲ್ಲ 10 ಗಂಟೆ ಮೇಲೇ ತಿಂಡಿ ತಿಂಬದು ನಾವು ಯಾವತ್ತೂ. ನಮ್ಮ ಮನೇಲೇನೆಲ್ಲೋ ಡ್ಯೂಟಿಗೆ ಹೋಗೋರಿಲ್ಲ ಏನಿಲ್ಲ. ನಮ್ಮಯ್ಯಪ್ಪ ಯಾವಾಗ ಫೋನ್ ಮಾಡ್ತೀನಿ ಅವಾಗ ಬಂದು ತಿಂದು ಹೋಗುತ್ತೆ. ನಿಮ್ಮದು ಯಾವಾಗಲೂ ನಮಗೆ ತಲೆನೋವೆ. ಅದಕ್ಕೇನೆ ಇವಾಗ ಹೋಗ್ರಿ ನೀವು ಒಂದು 6 ತಿಂಗಳು, ಅಲ್ಲೊಂದು 6 ತಿಂಗಳಿರ್ರಿ, ಇಲ್ಲೊಂದು 6 ತಿಂಗಳಿರ್ರಿ. ಒಂದೇ ತಗಿ ಅಂತಂದರೆ ಯಾರೂ ನೋಡ್ಕೊಂಬಲ್ಲ, ಯಾರೂ ಆಗಲ್ಲ. ಒಂದೇ ತಗಿ ಯಾರೂ ನೋಡ್ಕೊಂಬಲ್ಲ. ಅಲ್ಲ ನೀನು ನೋಡಮ್ಮ ಹೆಂಗೆ ಮಾತಾಡ್ತೀಯ ಇವಾಗ. ಅಲ್ಲ ನೋಡು ಇವಾಗ ನಾವೆಂತೆಂಥ ಮಾತು ಅನ್ನಿಸ್ಕೋಬೇಕಾಗೈತೆ. ಅಲ್ಲ ನೀನೊಂದಿಟ್ಟು ಯೋಚನೆ ಮಾಡ್ಕೊಳ್ತಮ್ಮ. ನಾವು ಹೊಲ ಮನೆ ಕೊಡ್ಸಿರ್ಲಿಲ್ವೇನೆ ಭಾಗಕ್ಕೆ ಕೇಳಿಲ್ಲಲ್ತಮ್ಮ. ನೋಡಿ ಇವಾಗ ಇಬ್ಬರು ಅವ್ರ ಅಪ್ಪಗೂ ನನಗೆ ಹೆಂಗೆ ಹೇಳ್ತಾಳೆ ಅಷ್ಟೇ ಹೇಳೋದು. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನೀವಿಬ್ರು ಇನ್ನೊಂದು 6 ತಿಂಗಳು ಅವನ್ನ ತಕೋಗ್ರಿ. ಅವ ಜೊತೆಗಿತ್ತು ನನಗೇನೇನು ಭಾಗ ಕೊಟ್ಟಿರಲಿಲ್ಲ, ನೋಡ್ಕೊಂಡವ್ರೆ. ನನ್ನ ಭಾಗದಿತ್ತು ನೋಡ್ಕೊಂಡವ್ರೆ ಅಷ್ಟೇ. ನನಗೇನೇನು ಪುಕ್ಸಟೆ ಕೊಟ್ಟಿಲ್ಲ. ನಾವು ಮಾತಾಡಬಾರ್ದು ಅಂತಿದ್ರೆ ಯಾಕೆ ಸ್ಯಾನೆ ಆಗ್ತೈತೆ ನಿಮ್ಮದು. ನನ್ನ ಕಂಬ್ಲೆಲ್ಲ ತಂಟಿ ನಾನು ಇದ್ದಿದ್ದಂಗೆ ಹೇಳ್ತೀನಿ. ನನ್ನ ಕೈಲಿ ಸುಧಾರ್ಸೋಕ್ಕಾಗಲ್ಲ ಇವ್ರನ್ನ. ಇವ್ನ ಯಾರು ಸುಧಾರಿಸ್ತಾರೆ? ಹಿಂಗೆ ಮಾಡಿದ್ರೆ ಯಾರು ಸುಧಾರಿಸಲ್ಲ. ನಮ್ಮ ಕವಿತಮ್ಮ ಹೆಂಗೆ ಮಾತಾಡುತ್ತೆ? ಅಯ್ಯೋ ದೇವ್ರೆ, ನಾವೇನೋ ಬಿಡತ್ತ ಅಂತ ಹೇಳಿ ಸಂಭಾಗ ಕೊಡ್ಸೀವಿ. ಮನೆಯಾಗಳು ಪಾತ್ರೆ ಸಾಮಾನಿಂದ ಹಿಡ್ದು ಎಲ್ಲಾದ್ರಾಗೂ ಭಾಗ ಕೊಡ್ಸೀವಿ. ಬೋರು ಹೊಲ ಅಡಿಕೆ ತೋಟ ಬೀಳು ಎಲ್ಲಾದ್ರಾಗೂ ಭಾಗ ಕೊಡ್ಸೀವಿ. ಬಿಡು ನನ್ನ ಮಗಳು ಸೆನಕ್ಕಿರ್ಲಿ ಅಂತ. ಅಲ್ಲ ನೋಡಿ ಇವಾಗ ಹೆಂಗೆ ಮಾತಾಡ್ತೈತಿ. ಬೋಲು ಬೇಜಾರಾಗುತ್ತೆ ಕಣ್ಲು ತಮ್ಮ. ಹಿಂಗೆ ಮಾಡಬಾರ್ದು ಕಣ್ಲು ತಮ್ಮ. ಯಾರಿಗೆ ಆಗಲಿ ಹಿಂಗೆ ಮಾಡಬಾರ್ದು. ಅವಳು ಅಲ್ಲೇ ಹೋಗ್ಲಿ ಅಂತ ನಮ್ಗಂತೂ ಇದು ಮಾಡ್ತಾ ಇದ್ದಾಳೆ. ಎದಾಗ ಒಟ್ಟ ಸ್ಥಿತಿ 12 ಗಂಟೆ ಆದರೂ ಮಾಡಿಲ್ಲ. 12 ಗಂಟೆ ತನಕ ಯಾರು ಇರ್ತಾರೆ? 2 ಹೊತ್ತಿನ ಊಟ ಹೊತ್ತು ಹೋಗತ್ತಪ್ಪ. 2 ತಡಿ ಉಣ್ತಾರೆ, ಅಂತಾರು. ಅವ್ರಿಗೆ ಇಷ್ಟಮ್ಮ ಅಂತಾರು 2 ತಡಿ ಉಣ್ತಾರೆ. 8 ಗಂಟೆ 8:15 ಒಂದು ಪಟ್ಟು ಉಣ್ತಾರೆ, 12 ಗಂಟೆಗೆ ಒಂದು ಪಟ್ಟು ಉಣ್ತಾರೆ, 3
ಬೈನ ಒಂದು ಪಟ್ಟು ಉಂತಾರೆ 4-5 ಊಟ ಉಂಬ ಅಂತಾರೆ. ಇಲ್ಲಿ ನಮ್ಮದು ಮಧ್ಯಾಹ್ನ ಊಟ ಆಗೋ ಹೊತ್ನಾಗ ತಿಂಡಿ ತಿಂಬೋದು, ನಾವು ಮಧ್ಯಾಹ್ನ ಊಟ ಆಗೋ ಬೈನ ಹೊತ್ನಾಗ ಊಟ. ನಾವು ಒಬ್ಬೊಬ್ರು 5:30-6 ಗಂಟೆಗೆ ಉಂಡು ಮನಿಕೊಂತಾರಪ್ಪ. ಅಯ್ಯ ನಮ್ದು ಒಂದು ಅಳ್ಳು ತಿರುಗುತ್ತೆ ರಾತ್ರಿ ಹೊತ್ನಾಗಂತೂ. ಹೇ ತಾಯಿ ಬೆಳ್ಕರಿತೀರಮ್ಮಂಗಾಗುತ್ತೆ. ಹೆಣ ಮನಿಕೊಂಡಿದ್ದು ನಿದ್ದೆ ಆಗಿ ಬೇಡ ಹೇಳತ್ತಮ್ಮ. ರಾತ್ರಿ ಹೊತ್ನಾಗ 8 ಗಂಟೆ ಆಗಿ 9 ಗಂಟೆಗೆ 9:30 10 ಗಂಟೆ ಒಳತ್ತಿಗೆ ಇಕ್ಕಿರು ಸಾಕಮ್ಮ ನಮಗೆ. 10 ಗಂಟೆ ಮೇಲೆ ಅವ ಸಾರು ಇಲ್ಲ ಅಂದರೆ 10 ಗಂಟೆ ಮೇಲೆ ಸಾರು ಮಾಡಿ 11 ಗಂಟೆ 11:30 ಆಗುತ್ತೆ. ಆಡತ್ತಿಗೆ ನಾವಂತೂ ತೂಗುಡ್ಸಿ ಮನಿಕೆಂಡು ಎದ್ದೆದ್ದು ಉಂಬೋದು. ಆ ಮನಿಕೆಂಡ್ರೆ ಎದ್ರೆ ಉಂಬಾಕ್ ಸರ್ ಬರಲ್ಲ, ಹಂಗಾಗುತ್ತೆ ನೋಡಮ್ಮ. ನೆಳ ತಿರುಗ್ದಾಗ ಯಾರಮ್ಮ ಉಂತಾರೆ? ಏಟೋ ಹೊತ್ತಾಗೈತಪ್ಪ, ಅಲ್ಲೇ ಬೆಳ್ಳು ಕರ್ದೈತೇನಪ್ಪ ಅಮ್ಮಂಗಾಗುತ್ತೆ ನನಗೆ. ಒಂದಿಟ್ಟು ನಿದ್ದೆ ಮಾಡ್ತೀವಿ ನಾನು ಅಯ್ಯಪ್ಪ. ತಡಿ ನಿದ್ದೆ ಮಾಡಿ ಎದ್ದು ಉಂಬೋದು. 8 ಗಂಟೆಗೆ ಮನಿಕೆ ಬಿಡ್ತೀವಿ, 11 ಗಂಟೆ ತನಕ ನಾನು ಸಣ್ಣ ಮನಿಕೆ ಬಿಡ್ತೀವಿ, ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿ ಅವಾಗ ಉಂಡು ತಿರ್ಗಿ ಮನಿಕೆಂಬೋದು. ಒತ್ತು ಬಟ್ಟೆ ಉಣ್ಬೇಕಮ್ಮ. ಆ ಉಂಡು ತಿರ್ಗಿ ಅಲ್ಲಿ ಇಲ್ಲಿ ಎಲ್ಲಾರ ಓಡಾಡೋಕ್ಕಾಗುತ್ತೆ. ಆಟತ್ನ ಸರ್ವತ್ನಾಗ 7:30 8 ಗಂಟೆಗೆ ಉಂಡ್ರೆ ಒಂದು ಸಣ್ಣ ಓಡಾಡ್ಕೊಂಡು ನಿನ್ನ ಕೈ ಕಾಲಿಗೆಲ್ಲ ಇಳ್ಕೊಂಬ್ಲಿ ಅಂತ ಒಂದು ಸಣ್ಣ ಓಡಾಡ್ಕೊಂಬಂದು ಆಮೇಲೆ 9 ಗಂಟೆ ಮನಿಕೆಬೋದು. ಏನು ಹಂಗೆ ಅಯ್ಯಪ್ಪ, ನಮ್ಮ ಸಾಕಾಗೈತಮ್ಮ. ಏನು ಮಾಡೋದು ಏನೋ ಇಲ್ಲಿರೋದು ಅಮ್ಮಂಗಾಗೈತೆ ನಮಗೆ. ಅಂದರೆ ಇವಳು ನೋಡ್ಕೋಬೇಕಪ್ಪ, ಹೊಲ ಮನೆ ಎಲ್ಲ ತಗೊಂಡವಳೆ. ನೋಡ ನಾನು ಹಿಂಗೆ ಮಾಡಿದೆ ಹೆಂಗೆ ಅಂತ ಅವಳು ಯೋಚನೆ ಮಾಡ್ಬೇಕಪ್ಪ, ಹಿಂಗೆ ಮಾಡಬಾರ್ದು ನೋಡು. ಅದನ್ನ ಮಾತ್ರ ಯೋಚನೆ ಮಾಡಲ್ಲ. ನಾವೆಲ್ಲ ಮನೆ ಕೊಟ್ಟಿರೋದನ್ನ ಅವ್ರಿಗೂ ಕೊಟ್ಟಿದೀಯಲ್ಲ ಅಂತ ನಾನು ನೋಡ್ಕೊಂತೀನಿ ಕಣಪ್ಪ. ಎಲ್ಲ ಈಗ ನೋಡ್ಕೊಂತೀನಿ. ನಾವಿಗಳನ್ನ ಎಲ್ಲರನ್ನೂ ದೂರ ಮಾಡ್ಕೊಂಡ್ವಿ ರಿಚ್ಕಾಗಿನ. ಈಗ ಗೊತ್ತಾಗ್ತೈತೆ ನಮಗೆ ಯಾಕಂದ್ರೆ ಎಲ್ಲರನ್ನೂ ದೂರ ಮಾಡ್ಕೊಂಡ್ವ ಏನೋ ನಮಗೆ ಬುದ್ಧಿ ಇರಲಿಲ್ಲ ಅನ್ನಿಸ್ತೈತಿ. ಅಯ್ಯೋ ದೇವ್ರಿ, ನಾವೇನೇ ಇಂಥದ್ದು ಮಾಡ್ಕೊಂಡ್ವಿ ಅನ್ನಿಸ್ತೈತಿ. ಏನಪ್ಪ, ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಏನು ಮಾಡೋಣಪ್ಪ ಇವಾಗ? ಏನು ಮಾಡೋಣ? ಹೋಗೋಣ ಅವ್ರ ತಕ್ಕೇನೆ ಹೋಗ್ಬೇಕಮ್ಮ, ನಮ್ಮ ಮಕ್ಳು ತಕ್ಕೆ ಹೋಗ್ಬೇಕು. ಏನು ಮಾಡೋಣ? ಎಲ್ಲ ಅಂದಮೇಲೆ ತಡಿ ನೋಡೋಣ, ಇನ್ನು 2-3 ದಿನ ಸುಧಾರ್ಸಣ. ಇವಾಗಲೇ ಯಾಕೆ ಇನ್ನು 2-3 ದಿನ ಸುಧಾರ್ಸಣ? ಅವ್ರು ಅಂತಿದ್ದು ಮಾತ್ರಕ್ಕೇನೆ ಹೋಗ್ಬಾರ್ದು. 2-3 ದಿನ ಸುಧಾರ್ಸನ್ ತಡಿ. ಏನೋ ಸಿಟ್ನ ಪಟ್ನಾಗ ಇರ್ತಾರೆ, ಏನೋ ಒಂದು ಮಾತಾಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? 2 ದಿನ ಸುಧಾರಿಸ್ಬೇಕು. 2 ದಿನ ನೋಡೋಣ ತಡಿ. ಯಾವುದು 2 ದಿನ ನೋಡಿದ್ರೆ ಗೊತ್ತಾಗೋದು, ಯಾವುದು ಸಡನ್ನಾಗಿ ಇದು ಮಾಡಬಾರ್ದು. ತಡಿ ನೋಡೋಣ 2 ದಿನ, ನೋಡೋಣ ಅದಿಲ್ಲ ಏನಾಗುತ್ತೆ ಅಂತ. ಸುಧಾರ್ಸನ್ ತಡಿ. ಒಂದು 2 ದಿನ ಸುಧಾರಿಸಿದ್ರೆ ಗೊತ್ತಾಗುತ್ತೆ. ಸುಧಾರಿಸಿರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ ಕಣಪ್ಪ. ಏನು ಮಾಡಿದ್ರು ಅಷ್ಟೇ ಎತ್ತಾಗ. ನಾವು ಏನೋ ಬಿಡು ಅಂತೇಳಿ ನಾನು ಸುಮ್ಮನಿದ್ದಂಗೆ ಅಲ್ಲ. ಅಲ್ಲೇನೇ ವಾರದಿಂದಲೂ ನಮ್ಮ ಮೇಲೆ ಒಂಥರ ಮಾಡ್ತಾ ಇದ್ದಾಳೆ. ಇರ್ಲಿ ಹೋದ್ರು ಹೋಗ್ಲಿ ಎಂಬಂಗೆ ಅವಳು ಇದು ಮಾಡ್ತಾ ಇದ್ದಾಳೆ. ಏನು ಇರೋದೇ ಬೇಡ ನಮ್ಮ ಮನೆಯಾಗೆ ಎಂಬಂಗೆ ಮಾಡ್ತಾ ಇದ್ದಾಳೆ. ಅವಳು ಹಂಗಲ್ಲ, ನಿನಗೆ ಗೊತ್ತಿಲ್ಲ ಕಣಪ್ಪ. ತಡಿ ನೋಡೋಣ, ಇನ್ನೊಂದು ವಾರ ಹಂಗೆ ಸುಧಾರಿಸು. ನೋಡೋಣ ಇನ್ನೊಂದು ವಾರ ತಕ್ಕ ಹಂಗೆ ಸುಧಾರ್ಸಮ್ಮ. ಏನು ಜಾಸ್ತಿ ದಿನ ಬೇಡ, ಇನ್ನೊಂದು ವಾರ ತಕ್ಕ ಹಂಗೆ ಸುಧಾರಿಸು. ಆಮೇಲೆ ಹಂಗೆ ಆಗುತ್ತೆ ನೋಡೋಣ. ಇನ್ನೊಂದು ವಾರ. ನೋಡಿದ್ರಲ್ಲ ವೀಕ್ಷಕರೇ, ಅಲ್ಲೇನೆ ನಮ್ಮ ಕವಿತಮ್ಮ ಹೋಗ್ರಿ ನಿಮ್ಮ ಮಕ್ಕಳು ತಕ್ಕಿ ಅಂತ ಹೇಳ್ತೈತಿ. ನಮ್ಗೆ ಇವಾಗ ಹೋಗೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ, ಎಲ್ಲಿಗೆ ಹೋಗೋಣಪ್ಪ ಅನ್ನಿಸ್ತೈತಿ. ನಮಗೆ ಬೋಲ್ ಬೇಜಾರಾಗ್ತೈತಿ. ಏನು ಮಾಡೋದು ಅನ್ನಿಸ್ತೈತಿ. ಹೋಗತ್ತೆ ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.